ಇನ್ನು ದರ್ಶನ್ ಅಂಡ್ ಗ್ಯಾಂಗ್ನ ಒಂದೊಂದೇ ವಿಚಾರಗಳು ಅನಾವರಣವಾಗ್ತಾ ಇದೆ. ಪೊಲೀಸರ ಇನ್ವೆಸ್ಟಿಗೇಷನ್ನಲ್ಲಿ ಮತ್ತಷ್ಟು ವಿಚಾರಗಳ ಬಹಿರಂಗವಾಗ್ತಾ ಇದೆ. ಈ ಪ್ರಕರಣದಲ್ಲಿ ಮತ್ತೊಬ್ಬ ಆರೋಪಿ ಕೇಶವಮೂರ್ತಿ, ಈತನ ಅಣ್ಣನಿಂದ 4,30,000 ಹಣವನ್ನು ಜಪ್ತಿ ಮಾಡಲಾಗಿದೆ. ಶರಣಾಗಲು ಮೃತದೇಹವನ್ನು ಶಿಫ್ಟ್ ಮಾಡಲಿಕ್ಕೆ ಈ ಹಣವನ್ನು ಕೊಟ್ಟಿದ್ರಂತೆ. 5 ಲಕ್ಷದಲ್ಲಿ 70,000 ಖರ್ಚು ಮಾಡಿಬಿಟ್ಟಿದ್ದಾರೆ ಕೇಶವಮೂರ್ತಿ ಅವರ ಅಣ್ಣ. ಈ ಪೈಕಿ 4,30,000 ಹಣವನ್ನು ವಾಪಸ್ ಪಡೆದುಕೊಂಡಿದ್ದಾರೆ. ಕೃತ್ಯಕ್ಕೆ ಬಳಸಿದಂತಹ ವಸ್ತುಗಳು FSLಗೆ ರವಾನೆಯಾಗಿದೆ. ರೇಣುಕಾಸ್ವಾಮಿಗೆ ಸಂಬಂಧಿಸಿದಂತಹ ವಸ್ತುಗಳನ್ನು ಕೂಡ FSL ಅಂದರೆ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳುಹಿಸಿಕೊಡಲಾಗಿದೆ. 66 ವಸ್ತುಗಳನ್ನು ಕಳುಹಿಸಿಕೊಟ್ಟಿದ್ದಾರೆ ಕಾಮಾಕ್ಷಪಾಳ್ಯ ಪೊಲೀಸರು. ಕೊಲೆ ಕೇಸ್ನಲ್ಲಿ ಈ ಮೂಲಕ ಮತ್ತಷ್ಟು ಸಾಕ್ಷ್ಯಗಳನ್ನು ಸಂಗ್ರಹಿಸಲಿಕ್ಕೆ ಮುಂದಾಗ್ತಾ ಇರುವಂತಹದ್ದು ಪೊಲೀಸರು. ಈಗಾಗಲೇ 200ಕ್ಕೂ ಹೆಚ್ಚು ಸಾಕ್ಷ್ಯಗಳನ್ನು ಕಲೆಕ್ಟ್ ಮಾಡಿದ್ದಾರೆ. ಆ ಸಾಕ್ಷ್ಯಗಳನ್ನು ಕೋರ್ಟ್ನಲ್ಲಿ ಪ್ರೂವ್ ಮಾಡಬೇಕಾಗುತ್ತೆ. ಅದರ ಜೊತೆಗೆ ಮತ್ತಷ್ಟು ಈ ಪ್ರಕರಣವನ್ನು ಬಿಗಿಗೊಳಿಸಲಿಕ್ಕೆ, ಜಟಿಲಗೊಳಿಸಲಿಕ್ಕೆ, ಟೈಟ್ ಮಾಡಲಿಕ್ಕೆ ಬೇಕಾದಂತಹ ಹಲವು ರೀತಿಯ ಸಾಕ್ಷ್ಯಗಳನ್ನು ಕಲೆಕ್ಟ್ ಮಾಡುವಂತಹ ಕೆಲಸಕ್ಕೆ ಪೊಲೀಸರು ಮುಂದಾಗ್ತಾ ಇರುವಂಥದ್ದು. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನರಸಿಂಹಮೂರ್ತಿ, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನರಸಿಂಹಮೂರ್ತಿ, ಈಗಾಗಲೇ 70 ಲಕ್ಷ ಹಣವನ್ನು ಸೀಸ್ ಮಾಡಲಾಗಿತ್ತು. ಈಗ ಮತ್ತೆ 5 ಲಕ್ಷದ ಹಣದ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ. ಅದು ಕೂಡ ಕೇಶವಮೂರ್ತಿಗೆ ಕೊಟ್ಟಿರುವಂತಹ ಹಣ. ಈ ಹಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಡೀಟೇಲ್ಸ್ ಇದೆ ಅಂತ? ಪ್ರೇಮ, ಈಗಾಗಲೇ ಸುಮಾರು 5 ಲಕ್ಷ ಹಣವನ್ನ ಕೇಶವಮೂರ್ತಿ ಈತ ಶವವನ್ನ ದರ್ಶನ್ ಕೊಲೆ ಮಾಡಿದಂತಹ ಅವರ ಗ್ಯಾಂಗ್ ಕೊಲೆ ಮಾಡಿದಂತಹ ಸಂದರ್ಭದಲ್ಲಿ ರೇಣುಕಾಸ್ವಾಮಿಯ ಶವವನ್ನ ಸಾಗಿಸೋದಕ್ಕೆ ಪಡೆದಿದ್ದಂತಹ ಹಣ. ಈ ಹಣ ಏನಿದೆ, ಈ ಹಣವನ್ನ ಕೇಶವಮೂರ್ತಿ ಪೊಲೀಸ್ ಠಾಣೆಗೆ ಸರೆಂಡರ್ ಆಗೋದಕ್ಕೂ ಮೊದಲು, ಸ್ವಾಮಿ ಯಾವುದೋ ಫೈನಾನ್ಸ್ ಮ್ಯಾಟ್ರಲ್ಲಿ ನಾವು ಕೊಲೆ ಮಾಡಿಬಿಟ್ಟಿದ್ದೀವಿ ಅಂತೇಳಿ ಕಾಮಾಕ್ಷಿಪಾಳ್ಯ ಪೊಲೀಸರಿಗೆ ಸರೆಂಡರ್ ಆಗೋದಕ್ಕೂ ಮೊದಲು 5 ಲಕ್ಷ ಹಣವನ್ನು ತನ್ನ ಅಣ್ಣ, ತನ್ನ ಸಹೋದರ ಜಗದೀಶ್ ಕೈಗೆ ಕೊಟ್ಟಿರ್ತಾನೆ. ಈಗ ಆ 5 ಲಕ್ಷ ಹಣದಲ್ಲಿ ಸುಮಾರು 70,000 ಹಣವನ್ನು ಅವರ ಅಣ್ಣ ಜಗದೀಶ್ ಬಳಸ್ಕೊಂಡಿದ್ದಾರೆ ಖರ್ಚಿಗೆ ಅನ್ನೋ ಮಾಹಿತಿ ಇದೆ. ಹೀಗಾಗಿ 4,30,000 ರೂಪಾಯಿ ಹಣ ಏನಿತ್ತು ಅದನ್ನು ಸೀಸ್ ಮಾಡುವ ಕೆಲಸವನ್ನು ಕಾಮಾಕ್ಷಿಪಾಳ್ಯ ಪೊಲೀಸರು ಮಾಡಿದ್ದಾರೆ. ಇನ್ನು ಇದೇ ಕೊಲೆ ಪ್ರಕರಣದಲ್ಲಿ ಸುಮಾರು 66 ವಸ್ತುಗಳನ್ನು FSLಗೆ ಕಳಿಸುವ ಕೆಲಸವನ್ನು ಅಧಿಕಾರಿಗಳು ಮಾಡಿದ್ದಾರೆ. ಅದು ರೇಣುಕಾಸ್ವಾಮಿ ಕೊಲೆಯಾದಂತಹ ದಿನ ಧರಿಸಿದ್ದಂತಹ ಬಟ್ಟೆಗಳಿರ್ಬೋದು, ಆತ ಧರಿಸಿದ್ದಂತಹ ಚಪ್ಪಲಿಗಳು, ಆತನಿಗೆ ಹೊಡೆದಂತಹ ಸಂದರ್ಭದಲ್ಲಿ ಮಾಂಸದ ತುಣುಕುಗಳು, ರಕ್ತದ ಕಲೆಗಳು, ಭೌತಿಕ ವಸ್ತುಗಳು, ಹೀಗೆ ಸುಮಾರು 66 ವಸ್ತುಗಳನ್ನು FSLಗೆ ಕಳಿಸಲಾಗಿದೆ. ಅದರ ವರದಿಗಾಗಿ ಪೊಲೀಸರು ವೆಯ್ಟ್ ಮಾಡುವ ಕೆಲಸವನ್ನು ಮಾಡ್ತಿದ್ದಾರೆ. ಅಲ್ಲಿಗೆ ಬಹುತೇಕ ಒಂದು ಹಂತದ ತನಿಖೆ ಏನಿದೆ ಅದನ್ನು ಮುಗಿಸುವತ್ತ ಕಾಮಾಕ್ಷಿಪಾಳ್ಯ ಪೊಲೀಸರು ಚಿತ್ತವನ್ನು ಹರಿಸಿದ್ದಾರೆ. ಸಾಕಷ್ಟು ಕಡೆ ಈಗಾಗಲೇ ಸಾಕ್ಷಿಗಳನ್ನು ಸಂಗ್ರಹ ಮಾಡಿ ಅದನ್ನು ಅಧಿಕೃತಗೊಳಿಸಿಕೊಳ್ಳೋದಕ್ಕೆ FSLಗೆ ಕಳಿಸಿದ್ದಾರೆ. ಇದೀಗ FSLನಿಂದ ಒಂದಷ್ಟು ರಿಪೋರ್ಟ್ಗಳು ಬರಬೇಕು. ಅದು ರಿಪೋರ್ಟ್ ಕೈ ಸೇರಿದ ಬಳಿಕ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಲಿದ್ದಾರೆ. ಥ್ಯಾಂಕ್ ಯು ನರಸಿಂಹಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ. ದರ್ಶನ್ ಅವರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನು ಮತ್ತಷ್ಟು ತೀವ್ರಗೊಳಿಸಿರುವಂತಹದ್ದು. ಒಂದು ಕಡೆ ದರ್ಶನ್ ಪರಪ್ಪನ ಅಗ್ರಹಾರದ ಜೈಲಿನಲ್ಲಿದ್ದರೆ, ಮತ್ತೊಂದು ಕಡೆ ಪೊಲೀಸರು ಇನ್ವೆಸ್ಟಿಗೇಷನನ್ನು ಚುರುಕುಗೊಳಿಸಿ ಮತ್ತಷ್ಟು ಸಾಕ್ಷ್ಯಗಳನ್ನು, ಸಾಕ್ಷಿಗಳನ್ನು ಸಂಗ್ರಹಿಸುವಂತಹ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ.